ಬೆಳಿಗ್ಗೆ ಬೆಳಿಗ್ಗೆ ಗಂಡ ಹೆಂಡತಿ ಎಲ್ಲ ಹೊರಟಿರೋ ಆಗಿದೆ. ಎಲ್ಲೋಗ್ತಿದ್ದೀರಾ ಆಂಟಿ? ಅದೇನ್ ಮಗಳು ಅಂತ ಬೆಳೆಸಿದಿನೋ ಎಲ್ರು ನನ್ನೇನ್ ಬೈಕೋಬೇಕು ಹಾಗ್ ಮಾಡ್ತಾಳೆ. ಅಲ್ಲ ಕಣೆ, ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು ಅಂತ ನಾನು ನಿಂಗೆ ಅದೆಷ್ಟು ಸಲಿ ಹೇಳಿದೀನಿ. ಹೀಗಾದ್ರೆ ನಾಳೆ ಮದ್ವೆ ಮಾಡ್ಕೊಂಡು ಹೋಗೋ ಮನೆಯಲ್ಲಿ ಅದ್ ಹೇಗ್ ಮಾತಾಡ್ತೀಯೋ ಅದ್ ಹೇಗ್ ನಡ್ಕೋತೀಯೋ ದೇವ್ರೇ ಬಲ್ಲ. ಅಮ್ಮ, ನಿಮ್ಗೆ ಎಷ್ಟ್ ಸರಿ ಹೇಳಿದೀನಿ ನನ್ಗೆ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ. ಪದೇ ಪದೇ ಅದನ್ನೇ ಹೇಳಿ ತಲೆ ತಿನ್ಬೇಡ. ನೋಡಿ ಪುಷ್ಪ ಅವ್ರೆ, ನೋಡಿ ಸುಬ್ಬು ಅವ್ರೆ, ನೀವಾದ್ರೂ ಹೇಳಿ ಇವಳಿಗೆ ಈ ವಯಸ್ಸಿಗಲ್ದೆ ಇನ್ಯಾವ ವಯಸ್ಸಿಗೆ ಮದ್ವೆ ಮಾಡ್ಬೇಕು? ಇವಳಿಗೆ ಅಮ್ಮನ್ ಮಾತು ಅಂದ್ರೆ ಬೆಲೆನೇ ಇಲ್ಲ. ಅಮ್ಮನ್ ಮಾತು ಅಂದ್ರೆ ಸದ್ರ ಇವಳಿಗೆ. ಹಾಗಲ್ಲ ರಜನಿ ಅವ್ರೆ, ನಮ್ಮ ರಮ್ಯಾ ಸ್ವಲ್ಪ ಚುರುಕು ಬುದ್ಧಿವಂತೆ. ಹಾಗಾದ್ರೆ ನಾನ್ ದಡ್ಡಿನ ಸುಬ್ಬಣ್ಣ? ಅಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ ರಜನಿ ಅವ್ರೆ. ಈಗಿನ ಕಾಲದ ಹುಡುಗಿನೇ ಚುರುಕು, ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಕಾಲ ಬದಲಾದ್ರೂ ತಿನ್ನೋದ್ ಹೊಟ್ಟೆಗೆ, ಮಗುನ್ ಹಡಿಯೋದು ಹೊಟ್ಟೆನಲ್ಲೇ ಅಲ್ವಾ? ಅದೇನ್ ಈಗಿನ ಕಾಲದ ಹುಡುಗಿರೋ. ಹುಡುಗಿನ್ ನೋಡಕ್ ಬರೋ ಹುಡುಗರು ಏನಂತ ಹೇಳ್ತಾರೆ ಗೊತ್ತಾ? ಅವ್ರಿಗೆ ತಮ್ಮ ಹಾಗೆ ಕೆಲ್ಸಕ್ಕೆ ಹೋಗೋ ಹುಡುಗಿ ಅಂದ್ರೆ ಸಂಬಂಧನೇ ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ನೆಮ್ಮದಿ ಬೇಕಂತೆ. ಕಾಲ ಹೇಗ್ ಬದಲಾಗತ್ತೆ ಅಲ್ವಾ? ಅಡಿಗೆ ಗೊತ್ತಿರೋ ಅಂತ ಮನೇನ ಅಚ್ಚುಕಟ್ಟಾಗಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಇಷ್ಟ ಇರುವಂತ ಹುಡುಗಿ ಆದ್ರೆ ಓಕೆ ಅಂತೆ. ಅದಕ್ಕೆ ಇವಳಿಗೆಲ್ಲ ಹೇಳ್ಕೊಟ್ರೆ ಮದ್ವೆನೇ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದು ಸರಿ ಅಲ್ವಾ ರಜನಿ ಅವರೇ? ಏನ್ ಪುಷ್ಪ ಅವರೇ, ನೀವು ಇವಳಿಗೆ ಸಪೋರ್ಟ್ ಮಾಡ್ತೀರಾ? ಅಯ್ಯಯ್ಯೋ, ಹಾಗಲ್ಲ. ಅಡ್ಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡೋದು ನಮ್ಗೆ ಒಪ್ಪಿಗೆ ಇಲ್ಲ ಅಂದ್ಮೇಲೆ ಇವತ್ತು ಹುಡುಗಿರು ಒಪ್ಕೋಬೇಕು ಅಂದ್ರೆ ಹೇಗೆ? ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. ಹೆಣ್ಮಕ್ಳು ಅಡ್ಗೆ ಮಾಡೋದು ಈ ತರ ರಂಗೋಲಿ ಹಾಕೋದ್ ಚಂದನೆ. ಆದ್ರೆ ಗಂಡ ಹೆಂಡ್ತಿರಿಬ್ರು ಸೇರಿ ಈ ತರ ಕೆಲಸ ಮಾಡೋದು ಇನ್ನೂ ಚಂದ ಅಲ್ವಾ? ನೀವ್ ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ. ಹಾಗಾದ್ರೆ ಅನು ಮತ್ತೆ ಆರ್ಯ ಸರ್ ಸೇರ್ಕೊಂಡು ಅಡ್ಗೆ ಮಾಡ್ತಾರಾ, ರಂಗೋಲಿ ಬಿಡ್ತಾರಾ? ಪುರ್ಸೊತ್ತಿದ್ರೆ ಯಾಕೆ ಮಾಡಲ್ಲ? ರಂಗೋಲಿ ಅಂತೂ ಗೊತ್ತಿಲ್ಲ, ಅಡಿಗೆ ಅಂತೂ ಮಾಡ್ತಾರೆ. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ನನ್ ತಲೆ ಚೊಚ್ಕೋಬೇಕು. ಅಮ್ಮ, ಈ ವಿಷಯದಲ್ಲಿ ನೀವು ಸುಮ್ಮನೆ ಇದ್ದೀರಲ್ಲಮ್ಮ. ಎಲ್ಲ ಗೊತ್ತಿದ್ದು ನಾವು ಕೈ ಕಟ್ಕೊಂಡು ಕೂತಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ನಾವು ಯಾಕೆ ಇನ್ನೂ ತಾಳ್ಮೆಯಿಂದ ಇರ್ಬೇಕು ಹೇಳಿ? ಐ ಅಂಡರ್ಸ್ಟ್ಯಾಂಡ್, ನಿಮಗೆ ನನಗಿಂತ ದಾದ ಮೇಲೆ ಪ್ರೀತಿ ಜಾಸ್ತಿ ಅಂತ. ಈಗ ಪ್ರೀತಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ನೀವು ಅವ್ರನ್ನ ಮಗನಾಗಿ ನೋಡಿದ್ರ ಅಂತನೂ ನನಗೆ ಗೊತ್ತು. ಈಗ ಅವ್ರ ವಿರುದ್ಧ ನಿಲ್ಲೋದಕ್ಕೆ ನಿಮಗೆ ಹಿಂಜರಿಕೆನಮ್ಮ? ಅವ್ರು ಏನೆಲ್ಲ ಮಾಡಿದಾರಂತ ನಿಮಗೂ ಚೆನ್ನಾಗಿ ಗೊತ್ತು. ಆರ್ಯವರ್ಧನ್ ಆಕ್ಚುಲಿ ಆರ್ಯವರ್ಧನೇ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ಸಾಕ್ಷಿನೂ ಇದೆ. ಸಂಜಯ್ ಪಾಟೀಲ್ ಐಡೆಂಟಿಟಿ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಜಲಂಧರ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಅವ್ರ ನಿಜವಾದ ಸಿಗ್ನೇಚರ್ ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವತ್ತೂ ನಿಮ್ಮ ಮುಂದೆ ಅಪ್ಪನ ಬಗ್ಗೆ ಕೇಳಿದ್ದೇ ಇಲ್ಲಮ್ಮ. ಚಿಕ್ಕ ವಯಸ್ಸಿನಲ್ಲೂ ನನಗೆ ಅಪ್ಪನ ಬಗ್ಗೆ ಪ್ರಶ್ನೆ ಬಂದಾಗೆಲ್ಲ ನಿಮ್ಮ ಹತ್ರ ಬಂದು ಕೇಳಬೇಕು ಅನ್ಕೊಂಡಿದ್ದೆ. ಅವ್ರಿಗೇನಾಯ್ತು, ನನಗೇನು ನೆನಪಿಲ್ವಲ್ಲ ಅಂತ ಒದ್ದಾಡ್ತಾ ಇದ್ದೆ. ಆಗ ಹೊಸ್ಮನಿ ಅಥವಾ ದಾದಾ ನಾನು ಬಂದು ನಿಮ್ಮ ಹತ್ರ ಮಾತಾಡ್ದಿರೋ ಹಾಗೆ ಸಮಾಧಾನ ಮಾಡ್ತಾ ಇದ್ರು. ಬೆಳೀತಾ ಬೆಳೀತಾ ಅಪ್ಪನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ರೆ ನಿಮಗೆ ಬೇಜಾರಾಗುತ್ತೆ ಅನ್ನೋದಷ್ಟೇ ನನಗೆ ಗೊತ್ತಾಯ್ತು. ಆಮೇಲೆ ಇಂಟೆನ್ಷನಲಿ ಅವ್ರ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ಟೆ. ಆದರೆ ಅಪ್ಪಾಜಿಗೆ ಇದೆಲ್ಲ ಗೊತ್ತಿತ್ತಲ್ವಮ್ಮ? ದಾದ ವಿರುದ್ಧವಾಗಿ ಎಲ್ಲದಕ್ಕಿಂತ ಮುಖ್ಯವಾದ ಸಾಕ್ಷಿ ಅಪ್ಪ ಬರೆದಿರೋ ವಿಲ್ಲಲ್ಲಿದೆ ಅಮ್ಮ. ದಾದನ್ಗೆ ಯಾವುದೇ ಕಾರಣಕ್ಕೂ ಆಸ್ತಿಯಲ್ಲಿ ಪಾಲಿಲ್ಲ ಅಂತ ಬರೆದಿದ್ದಾರೆ ಅಂದ್ರೆ
ಇವ್ರ ಬಗ್ಗೆ ಅವ್ರಿಗೆ ಮೊದಲೇ ಎಲ್ಲ ಗೊತ್ತಿದೆ ಅಂತಲ್ವಾ? ಇಷ್ಟೆಲ್ಲ ನಮ್ಮ ಹತ್ರ ಇದ್ರು ನಾವು ಯಾಕೆ ಕಾಯ್ತಿದೀವಮ್ಮ? ಸತ್ಯನ ಹೊರಗಿನ ಪ್ರಪಂಚಕ್ಕೆ ಹೇಳೋದಕ್ಕೆ ಯಾಕೆ ಹಿಂಜರಿಕೆ? ಯಾವತ್ ಸತ್ಯ? ಅಮ್ಮ, 20 ವರ್ಷದ ಹಿಂದಿನ ಬದುಕಿಗೆ ಇಲ್ಲಿ ಎಲ್ಲರ ಹತ್ರನೂ ಒಂದೊಂದು ಸೇತುವೆ ಇದೆ ಹರ್ಷ. ಎಲ್ಲರ ದೃಷ್ಟಿಕೋನದಿಂದನೂ ಅದು ಒಂದೊಂದು ಥರ ಕಾಣುತ್ತೆ ಹರ್ಷ. ಅಮ್ಮ, ನೀವೇನು ಹೇಳ್ತಿದ್ದೀರ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ ಬಿಡು. ನೀವು ನನ್ನಿಂದ ಏನಾದರೂ ಮುಚ್ಚಿಟ್ಟಿದ್ದೀರಾ? ಇಲ್ಲಿ ಯಾರು ಯಾವುದನ್ನು ಬೇಕು ಅಂತ ಮುಚ್ಚಿಡೋ ಪ್ರಯತ್ನ ಮಾಡ್ತಿಲ್ಲ ಹರ್ಷ. ಪರಿಸ್ಥಿತಿ ಏನಂದ್ರೆ ಪರಿಸ್ಥಿತಿನ? ಹರ್ಷ, ನಿಮ್ಮಪ್ಪ ತೀರ್ಕೊಂಡ್ಮೇಲೆ ನಾನಾಗಿರ್ಲಿಲ್ಲ. ನಾನು ಸುಧಾರಿಸ್ಕೊಂಡು ನಾರ್ಮಲ್ ಜೀವನಕ್ಕೆ ಬರೋಕ್ಕೆ ಎಷ್ಟೋ ವರ್ಷಗಳು ಬೇಕಾಯ್ತು. ಆ ವರ್ಷಗಳು ಯಾವುದೂ ನಿನಗೆ ನೆನಪಿಲ್ಲ. ನನ್ನ ಮಗಳು ರಾಜನಂದಿನಿ ನೋಡಿರೋ ಘಟನೆಗಳು ನಮ್ಮಿಬ್ರಿಗೂ ಗೊತ್ತಿಲ್ಲ. ನಿಮ್ಮ ಅಪ್ಪಾಜಿ ಇದನ್ನೆಲ್ಲ ನಮ್ಗೆ ಹೇಳಬಾರ್ದು ಅಂತ ಮುಚ್ಚಿಟ್ಟಿದ್ರು ಅಂದರೆ ಅದಕ್ಕೂ ಕಾರಣ ಅಂತ ಖಂಡಿತ ಇರುತ್ತೆ ಅಲ್ವಾ? ಹಿಂದೆ ನಡೆದಿದ್ದನ್ನ ಯಾರು ಹೇಳಿದ್ರೆ ಸತ್ಯ ಅಂತೆ ಹರ್ಷ? ನಾನಾ, ರಾಜನಂದಿನಿನ, ಇಲ್ಲ ನಿಮ್ಮ ಅಪ್ಪಾಜಿನ? ಸತ್ಯ ಅನ್ನೋದು ಒಂದೇ ಇರೋಕ್ಕೆ ಸಾಧ್ಯಮ್ಮ. ಬೆಟ್ಟದಿಂದ ನೋಡೋನ್ಗೆ ಆನೆ ಹೆಬ್ಬೆರಳು ಗಾತ್ರ, ಆದ್ರೆ ಹತ್ರದಿಂದ ನೋಡೋರ್ಗೆ ಆನೆನೇ ಬೆಟ್ಟ. ನೀನು ಎಲ್ಲಿಂದ ಈ ಕಥೆನ ನೋಡ್ತಿದ್ಯಾ ಅನ್ನೋದು ಮುಖ್ಯ. ಬೆಳಕು ಬದಲಾಗ್ತಾ ನೆರಳು ಬದಲಾಗುತ್ತೆ ಹರ್ಷ. ಆದ್ರೆ ನಾವು ಬೆಳಕನ್ನ ಅಳಿಯೋದಕ್ಕೆ ಕತ್ಲಿದ್ರೆ ಸಾಧ್ಯ. ವರ್ಧನ್ ಕುಟುಂಬದ ಬದುಕು ಬೆಳಕು ಕತ್ತಲೆ ಆಟ. ನಾವ್ಯಾಕೀಗ ತಾಳ್ಮೇಲಿದ್ದೀವಿ ಅಂತ ಪ್ರಶ್ನೆ ಮಾಡಿದ್ಯಲ್ಲ, ಆ ಪ್ರಶ್ನೆಗೆ ಉತ್ತರ ನಾನೇ. ತಾಳ್ಮೆ ಇಲ್ಲ ಅಂತಿದ್ರೆ ನಿಮ್ಮ ಅಪ್ಪಾಜಿ ಹೋದ್ಮೇಲೆ ಈ ವರ್ಧನ್ ಸಾಮ್ರಾಜ್ಯನ ಉಳಿಸಕ್ಕಾಗ್ತಿತ್ತ? ಉಳಿಸ್ಕೊಳಕ್ಕಾಗ್ತಿತ್ತ? ಆದ್ರೆ ಅಮ್ಮ, ಅದು ಅವಾಗ ನಿಮಗೆ ದಾದನ ಬಗ್ಗೆ ಏನೂ ಗೊತ್ತಿಲ್ಲದಿದ್ದಾಗ. ಆದ್ರೆ ಈಗ ನಿಮ್ಗೆ ಅವ್ರ ನಿಜವಾದ ರೂಪ ಎಲ್ಲ ಗೊತ್ತಾಗಿದೆಯಲ್ಲಮ್ಮ. ಗೊತ್ತಾದ್ರೆ ಸಾಕ? ಈಗ ಅದನ್ನ ಇಟ್ಕೊಂಡು ಏನ್ ಮಾಡ್ತೀವಿ ಹರ್ಷ? ಜಗತ್ತಿಗೆ ಆರ್ಯ ಏನು ಅಂತ ತೋರಿಸ್ಬೇಕು ಅಂದ್ಯಲ್ಲ, ಈಗ ಜಗತ್ತಿಗೆ ಈ ಸತ್ಯ ಗೊತ್ತಾಗೋದ್ರಿಂದ ಲಾಭ ಯಾರಿಗೆ? ಆದ್ರೆ ನಿಜ ಹೇಳ ಹರ್ಷ, ನಷ್ಟ ಅಂತೂ ನಮ್ಗೆ. ನಮ್ಮನ್ನ ನಂಬಿದಾರಲ್ಲ ಸಾವಿರಾರು ಕುಟುಂಬಗಳು, ಅವರಿಗೆ ಅವರೆಲ್ಲ ಬೀದಿಗೆ ಬರ್ಬೇಕಾಗುತ್ತೆ ಹರ್ಷ. ನೆನ್ಪಿಟ್ಕೋ. ರಜನಿಯವರೇ, ನಿಮ್ಮ ಮಗಳು ಕೇಳಿದ್ದು ಒಂದು ಚಿಕ್ಕ ಪ್ರಶ್ನೆ. ಅದನ್ನ 10 ಸೆಕೆಂಡಲ್ಲಿ ಉತ್ತರ ಹೇಳ್ಬಿಡ್ಬೋದಾಗಿತ್ತು.
ಆದ್ರೆ ನೀವು ದೊಡ್ಡ ಚರ್ಚಾ ಸ್ಪರ್ಧೆನೇ ಶುರು ಮಾಡ್ಬಿಟ್ರಲ್ಲ. ಟೈಮ್ ಆಯ್ತು, ಮೆಟ್ರೋ ರಶ್ ಆಗ್ಬಿಡುತ್ತೆ. ಹೊರಡೋಣ ಪುಷ್ಪ. ಏನು ಮಗಳ ಮನೆಗಾ? ಹೌದು, ಬರ್ತೀವಿ. ನಾನು ಬರ್ತೀನಿ. ಅಯ್ಯಯ್ಯೋ, ಹೊರಡೋರಿಗೆ ತೊಂದರೆ ಕೊಡಕ್ಕೆ ಅಂತಾನೆ ಕಾಯ್ತಿರ್ತಾರೆ ನಮ್ಮ ಮನೆಯಲ್ಲಿ. ಇಲ್ಲ, ಸುಬ್ಬು ಅಂಕಲ್ಗೆ ಹುಷಾರಿಲ್ಲ, ಆಂಟಿಗೂ ಹುಷಾರಿಲ್ಲ, ಬೆನ್ನೋವು ಕಾಲು ನೋವು ಅಂತಿರ್ತಾರೆ. ಆಂಟಿ ಅರ್ಧ ಬಿಂದಿಗೆ ನೀರು ತಗೊಂಡು ಹೋಗೋದು ನಾನೇ ನೋಡಿದ್ದೀನಿ. ಅದಕ್ಕೆ ನಾನು ಅವ್ರ ಜೊತೆ ಹೋದ್ರೆ ಅವ್ರಿಗೂ ಸಹಾಯ ಆಗತ್ತೆ. ಅದೇನೋ ಸಂಪತ್ತು, ದಿಢೀರಂತ ಇಷ್ಟೊಂದು ಕಾಳಜಿ? ಕಾಳಜಿ ಇವಾಗಿಂದನಲ್ಲ, ಅವಾಗಿಂದನೂ ಇತ್ತು. ಸಂಪತ್, ನಿನ್ಗೆ ಯಾಕಪ್ಪ ತೊಂದ್ರೆ? ಅಯ್ಯೋ, ನನಗಾಗೋ ತೊಂದ್ರೆ ಸಣ್ಣದು, ಆದ್ರೆ ನಿಮಗಾಗೋ ಸಹಾಯ ದೊಡ್ಡದು. ನಾನೇನಾದ್ರು ನಿಮ್ಮಿಬ್ರು ಜೊತೆಲಿದ್ರೆ ನಿಮ್ಮಿಬ್ರಿಗೂ ಸೇಫ್ಟಿ. ಏನ್ ಬಾರಿ ದೊಡ್ಡ ಬಾಡಿಗಾರ್ಡ್ ನೀನು, ಸುಮ್ನೆ ನಿಂತ್ಕೋ. ಅಂಕಲ್, ಆಂಟಿ, ನಾನೇನಾದ್ರೂ ಬಂದ್ರೆ ನಿಮಗ್ ತೊಂದರೆ ಆಗತ್ತಾ? ಹೆಲ್ಪ್ ಆಗತ್ತಾನೆ? ನೀವೇ ಹೇಳಿ. ನಿಜಾನೇ, ಆದ್ರೆ ಆದ್ರಾಗಿದ್ರೆ ಏನಿಲ್ಲ, ನನಗೂ ಮನೇಲಿ ಕೂತು ಬೋರ್ ಆಗಿದೆ. ನಾನು ನಿಮ್ ಜೊತೆ ಬರ್ತೀನಿ, ನಡೀರಿ. ನಾನು ಒಂದೆರಡು ಜೊತೆ ಎಕ್ಸ್ಟ್ರಾ ಬಟ್ಟೆ ತಗೊಂಡ್ ಬರ್ತೀನಿ. ನೀವ್ ಬರೋ ತನಕನು ನಿಮ್ ಜೊತೆಲೇ ಇರ್ತೀನಿ. ಲೇ ಸಂಪತ್ತು, ನಿಮ್ಮ ಅಪ್ಪನು ಒಂದ್ ಮಾತು ಕೇಳೋ. ಅಯ್ಯೋ, ಸುಮ್ನಿರುತ್ತೆ. ಒಂದ್ ಮಾತಿಗೆ 100 ಮಾತು ವಾಪಸ್ ಹೇಳಿ ಆಮೇಲೆ ಹೋಗ್ಬೇಡ ಅಂತಾರೆ. ಇಲ್ಲಾಂದ್ರೆ ನನ್ ಜೊತೆನೆ ಬಂದ್ಬಿಡ್ತಾರೆ. ನೀವ್ ಸುಮ್ನೆ ರೀ. ಸಂಪತ್, ನೀನ್ ಯಾಕೆ ಹೋಗ್ತಿದ್ಯಾ? ಯಾಕೆಂದ್ರೆ ಅನು ನನ್ನ ಫ್ರೆಂಡು, ಸುಬ್ಬಂಕಲು ಪುಷ್ಪ ಆಂಟಿ ನನ್ನ ನೇಬರ್ಸು. ನಾನು ಅನು ಮಾತಾಡ್ಸಕ್ ಹೋಗ್ತಾ ಇದ್ದೀನಿ. ನಿನಗೆ ಯಾರು ಕೋಳ ಹಾಕಿ ಲಾಕಪ್ಪಿಗೆ ಹಾಕಿಲ್ಲ. ಇನ್ನು ಬೇಕಾದ್ರೆ ಏನಾರ ಒಂದು ನೆಪ ಇಟ್ಕೊಂಡು ಬಾ, ಬಂದು ಅನು ಮಾತಾಡ್ಸು. ನಾನು ಹೋಗ್ತಾ ಇದ್ದೀನಿ. ಬಾಯ್ ಅಂಕಲ್, ಜಸ್ಟ್ 1 ಮಿನಿಟ್. ಅನುನ ಕೇಳ್ದೆ ಅಂತ ಹೇಳಿ ಅಂಕಲ್. ಅವಳ ಕಡೆಯಿಂದ ಫೋನು ಇಲ್ಲ, ಮೆಸೇಜು ಇಲ್ಲ. ಅವಳನ್ನ ತುಂಬಾ ಮಿಸ್ ಮಾಡ್ತಿದ್ದೀನಿ. ಆದ್ರೆ ಎಷ್ಟು ಅಂತ ನಾನೇ ಮಾತಾಡ್ಸ್ಕೊಂಡು ಹೋಗೋದು ಅಲ್ವಾ? ಆ ಕಡೆಯಿಂದ ಜಾಸ್ತಿ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಭಯ ಆಗುತ್ತೆ ಅಂಕಲ್. ನಾನು ಅವಳಿಗೋಸ್ಕರ ಕಾಯ್ತಿರ್ತೀನಿ. ಸರಿನಮ್ಮ, ಸ್ವಾಭಿಮಾನದ ಶಿಖಾಮಣಿ. ನೀನ್ ಹೀಗೆ ಸ್ವಾಭಿಮಾನ ಇಟ್ಕೊಂಡಿರು. ನಾನು ಇರೋ ಬರೋ ಮರ್ಯಾದೆ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಅಂಕಲ್, ಬನ್ನಿ ಹೋಗೋಣ. ಕೊಡಿ ಬ್ಯಾಗು. ಇರ್ಲಿ ಬಿಡ, ಬಾರೆ. ಕೊಡಿ ಆಂಟಿ. ಯಾರು ಅಂತ ಹೇಳಿ ನಾವೇನ್ ಸಾಬೀತು ಮಾಡಕ್ ಹೊರಟಿದೀವಿ? ನಮ್ಮ ಮನೆ ಮರ್ಯಾದಿನ, ಆರ್ಯ ಇಷ್ಟು ವರ್ಷಗಳ ಕಟ್ಟಿದ ವರ್ಧನ್ ಸಂಸ್ಥೆನ ಏಕಾಏಕಿ ಕಳ್ಕೊತೀವಿ ಅಷ್ಟೇ. ಅಮ್ಮ, ನೀವು ಇದನ್ನ ಬರೀ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ತೂಗಿ ಅಳಿದ್ರೇನೆ ಎಲ್ಲಾನು ನಿರ್ಧಾರ ಮಾಡಕ್ ಸಾಧ್ಯ. ಏನೂ ಇಲ್ದಿರೋನ್ಗೆ ಮಸಿ ಎರ್ಜೋ ಆಟ ಖುಷಿನೇ. ಆದ್ರೆ ದೇವ್ರನ್ನೇ ತಲೆ ಮೇಲೆ ಹೊತ್ತೋನ್ಗೆ ಸಣ್ಣ ಧೂಳು ಕೂಡ ಕಳಂಕ ಆಗುತ್ತೆ. ನಾವೀಗ ವರ್ಧನ್ ಸಂಸ್ಥೆ ಅನ್ನೋ ದೇವ್ರನ್ನ ಹೊತ್ತಿದ್ದೀವಿ. ನಮ್ಮನ್ನ ನಂಬಿರೋರ್ಗೆ ಮೋಸ ಆಗ್ಬಾರ್ದು ಹರ್ಷ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿನ್ಗಿಷ್ಟು ಗೊತ್ತಾಗ್ಲಿಲ್ವಾ ಹರ್ಷ? ಆದ್ರೆ ನಾನು ಈ ಆಂಗಲ್ ಯೋಚನೆ ಮಾಡಿರ್ಲಿಲ್ಲಮ್ಮ. ಇದನ್ನೇ ಹೇಳಿದ್ದು ದೃಷ್ಟಿಕೋನ ಅಂತ. ಮಗಳನ್ನ ಮತ್ತೆ ಗಂಡನ್ನ ಕಳ್ಕೊಂಡವಳು ನಾನು. ಎಲ್ರಿಗಿಂತ ಹೆಚ್ಚಾಗಿ ರಿಯಾಕ್ಟ್ ಮಾಡಬೇಕಿತ್ತು. ಆದ್ರೆ ಒಬ್ರ ನಿರ್ಧಾರ 1000 ಜನಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ಇದು
ತಮಾಷೆ ಅಲ್ಲ ಹರ್ಷ. ಆರ್ಯ ಕಟ್ಟಿರೋ ಸಾಮ್ರಾಜ್ಯ ಬಹಳ ದೊಡ್ಡದು. ನನಗೆ ಆ ವಿಚಾರದಲ್ಲಿ ಸಂಶಯ ಇಲ್ಲಮ್ಮ. ಅವ್ರು ಮಾಡಿರೋ ಕೆಲಸ ದೊಡ್ಡದೆ, ನಾನು ಒಪ್ತೀನಿ. ಆದರೆ ಆ ಸಾಧನೆಗೆ ಅವ್ರು ಹಿಡ್ಕೊಂಡಿರೋ ದಾರಿ ತಪ್ಪಲ್ವಮ್ಮ. ನಮ್ಮನ್ನು ನಂಬಿ ಸಾವಿರಾರು ಕುಟುಂಬಗಳಿದ್ದಾವೆ ಅನ್ನೋ ಕಾರಣಕ್ಕೆ ನಾವು ದಾದನ ಕ್ಷಮಿಸೋದಕ್ಕಾಗಲ್ಲಮ್ಮ. ಯಾರು ಯಾರನ್ನ ಕ್ಷಮಿಸೋದು ಬೇಕಿಲ್ಲ ಹರ್ಷ. ಇಲ್ಲಿವರೆಗೂ ಏನಾಗಬೇಕೋ ಅದು ನಡ್ಕೊಂಡ್ ಬಂದಿದೆ. ಮುಂದೆನೂ ಹಾಗೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಒಂದು ವಿಷಯ ಹೇಳ, ನಿಮ್ಮ ಅಪ್ಪಾಜಿ ತೀರ್ಕೊಂಡ್ಮೇಲೆ ಒಂದು ದಿನಾನೂ ಆರ್ಯ ನನ್ನ ಕಡೆಗಣಿಸಿಲ್ಲ. ನೀನು ಹೇಳಿದ್ಯಲ್ಲ ನನಗೆ ಆರ್ಯನ್ ಮೇಲೆ ಪ್ರೀತಿ ಜಾಸ್ತಿ ಅಂತ. ನನಗೆ ಅವನ ಮೇಲಿರೋ ಪ್ರೀತಿಗಿಂತ ಅವನಿಗೆ ನನ್ನ ಮೇಲಿರೋ ಅಕ್ಕರೆ ಜಾಸ್ತಿ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಆ ಸತ್ಯನ ಯಾವತ್ತಿಗೂ ಮರಿಬಾರ್ದು ಹರ್ಷ. ನಾನೀಗ ನಿರೀಕ್ಷಿಸೋದು ಒಂದೇ, ಅವನು ನನ್ನನ್ನು ಅಮ್ಮ ಅಂದಿದ್ದು ನಿಜಾನೇ ಆದರೆ ಈ ಅಮ್ಮನ ಮುಂದೆ ಬಂದು ನಿಂತು, ಅಮ್ಮ ನನ್ನ ವಾಸ್ತವ ಇದು ನನ್ನ ನಿಜವಾದ ವ್ಯಕ್ತಿತ್ವ ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವನಾಗೆ ಬಂದು ಹೇಳಬೇಕು. ಇದು ನನ್ನ ನಿಜವಾದ ವ್ಯಕ್ತಿತ್ವ ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅವನಾಗೆ ಬಂದು ಹೇಳಬೇಕು. ನೀವು ತುಂಬಾ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಿದ್ದೀರಮ್ಮ. ನಾನು ನಿಮ್ಮ ಮಾತನ್ನೆಲ್ಲ ಒಪ್ತೀನಿ, ಆದರೆ ದಾದನ್ ಮಾತ್ರ ಕ್ಷಮಿಸೋದಿಲ್ಲ. ಅವ್ರು ಮಾಡಿರೋ ತಪ್ಪು ಕ್ಷಮಿಸೋಕೆ ಆಗದೆ ಇರೋಂಥದ್ದು. ಎಲ್ಲಿಂದನೋ ಬಂದು ಈ ಮನೆ ನೆಮ್ಮದಿನೆಲ್ಲನೂ ಕಿತ್ಕೊಂಡಿದ್ದಾರೆ. ನನ್ನ ರಾಜನಂದಿನಿ ಅಕ್ಕನ್ನ, ನಮ್ಮ ಅಪ್ಪಾಜಿನ ನನ್ನಿಂದ ದೂರ ಮಾಡಿದ್ದಾರೆ. ಅವ್ರು ನಿಮ್ಮನ್ನ ಹೇಗೆ ನೋಡ್ಕೊಂಡಿರಲಿ, ಆದರೆ ಅದಕ್ಕೆ ಇದು ಸರಿ ಹೋಗಲ್ಲಮ್ಮ. ನಾನು ಬೆಟ್ಟದಿಂದ ನೋಡ್ತಿದ್ದೀನೋ ಅಥವಾ ಬೇರೆ ಯಾವುದೋ ಸೇತುವೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ದೀನೋ ನನಗೆ ಗೊತ್ತಿಲ್ಲಮ್ಮ. ಆದರೆ ಇದಕ್ಕೇನು ಸರಿ ಅನಿಸುತ್ತೋ ನಾನು ಅದನ್ನೇ ಮಾಡ್ತೀನಿ ಕೂಡ. ಜಲಂಧರ್ ಕೊಟ್ಟಿರೋ ಪ್ರೂಫ್ ಏನೇನಿದೆ ಅದನ್ನು ನನಗೆ ಕೊಡಿ ಅಮ್ಮ. ನಾನು ನನ್ನದೇ ಆದ ರೀತಿಯಲ್ಲಿ ಈ ಮನೆ ಮರ್ಯಾದೆ ಹಾಳಾಗದಿರೋ ಹಾಗೆ, ನಮ್ಮ ಗುಡ್ ವಿಲ್ ಕೆಡದಿರೋ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಮ್ಮ. ಸತ್ಯ ಗೊತ್ತಿದ್ದು ನನ್ನ ಕೈಲಿ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲಮ್ಮ. ಅಲ್ಲದೆ ಇದ್ದಕ್ಕಿದ್ದಾಗೆ ಜೇಂಡೆ ನಮ್ಮ ನಡುವೆ ಇಲ್ಲ ಅಂದರೆ ನನಗೆ ಇದೆಲ್ಲನೂ ಏನೋ ಒಂದು ದೊಡ್ಡ ಪ್ಲಾನ್ಗೆ ತಯಾರಿ ಮಾಡ್ತಿದಾರಂತ ನನಗೆ ಅನ್ಸಿದಮ್ಮ. ಅಮ್ಮ, ಹಾನು ಟೀ. ಹಾ, ನಾನು ನೋಡ್ತೇನೆ. ಅದಕ್ಕೆ ಅರೆ ಬಾವ, ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಿದ್ದಿದ್ರೆ ನಿಮ್ಗೂ ಒಂದು ಕಪ್ ಟೀ ತರ್ತಿದ್ದೆ. ಇಟ್ಸ್ ಓಕೆ. ಅದಕ್ಕೆ ನೀನ್ ಯಾಕೆ ತರಕ್ ಹೋದೆ ಅನು? ಮಂದ ಇದ್ದಾಳಲ್ಲ. ಅದು ಅಮ್ಮ, ಮಂದ ಅಕ್ಕಂಗೆ ಹುಷಾರಿಲ್ಲ. ಅಷ್ಟಕ್ಕೂ ನಿಮಗೆ ಟೀ ಕೊಡೋದ್ರಲ್ಲಿ ನನಗೇನೋ ಒಂಥರ ಸಮಾಧಾನ. ಥ್ಯಾಂಕ್ ಯು. ಬಾವ, ನೀವು ಫ್ರೀ ಇದ್ದೀರಾ? ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹಾಂ, ಅದಕ್ಕೆ ಬನ್ನಿ.